ನಮ್ದು 117 ಗ್ರಾಮ್ ಒಂದ್ಸಲ ಇಟ್ಟಿದೆ, ಒಂದು 130 ಇದ್ದು. ನಾವು ಮನೆ ಚೆಕ್ ಮಾಡಕ್ ಬಂದಾಗ ನೋಡಿ ಈ ತರ 3 ಲಿಂಕ್ ತೆಗೆದುಬಿಟ್ಟಿದ್ದಾರೆ. ಒಟ್ಟು 12 ಲಿಂಕ್, ಒಂದು ಚೈನ್ ಅಲ್ಲಿ ಆ ಕಡೆ 3 ಈ ಕಡೆ 3 6, 2 ಚೈನ್ ಅಲ್ಲಿ 12 ಲಿಂಕ್ ತೆಗೆದುಬಿಟ್ಟಿದ್ದಾರೆ. ತೂಕ ಮಾತ್ರ ಸೇಮ್ ಬರ್ತಾ ಇದೆ. ಯಾಕೆ ಇಷ್ಟು ಲಿಂಕ್ ಅವ್ರಿಗೆ ತೋರಿಸ್ತೇವೆ. ನಾವು ಫೋಟೋ ಇಟ್ಕೊಂಡಿದ್ದೀವಿ, ನಾವು ಫೋಟೋ ಇಟ್ಕೊಂಡು ಅವ್ರಿಗೆ ತೋರಿಸ್ತೇವೆ ಮೇಡಮ್ನವ್ರಿಗೆ. ನೋಡಿ ಈ ತರ ಇದೆ, ಇಷ್ಟು ಲಿಂಕ್ ಅವರೇ ಚೆಕ್ ಮಾಡಿದ್ರು. 3 ಲಿಂಕ್ ಕಡಿಮೆ ಅಂತ ಬರ್ಕೊಟ್ಟಿದ್ದಾರೆ. ಈಗ ಬರ್ಕೊಬಿಟ್ರೆ ಬಗ್ದು ಕೇಳ್ದು ಮತ್ತೆ ನಿಮ್ಗೆ ಫೋನ್ ಮಾಡಿ ಕರಿತೀವಿ, ನಿಮ್ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಯಾವಾಗ ಕರೀತಾರೆ, ಯಾವಾಗ ಬಗೆಹರಿಸ್ತಾರೆ ಅಂತ ಗೊತ್ತಿಲ್ಲ. ಇದರಲ್ಲಿ ಬಹಳ ಗೋಲ್ಮಾಲ್ ನಡೀತಾ ಇದೆ ಮೇಡಮ್. ಆಮೇಲೆ ಇನ್ನೊಂದು ಒಂದು 30 ಲಾಂಗ್ ಚೈನ್ ಅಲ್ಲಿ ಹಾರ್ಕೊಂಡು ತೆಗ್ದಿದ್ದಾರೆ ಸರ್, 3 ಒಂದ್ ಸೈಡು, ಮತ್ತೆ ಶಾರ್ಟ್ ನೆಕ್ಲೇಸ್ ಅಲ್ಲೂ 2 ಕಡೆ 3 ಸೇಮ್ ತೆಗ್ದಿದ್ದಾರೆ. ಅಲ್ಲ ಲೆಂತ್ ಕಡಿಮೆ ಆಗಿದೆ. ನಾನು ಕೇಳಿದೆ ಯಾಕೆ ಸರ್ ಹಿಂಗೆ ಇದು ಮಾಡಿದೆ ಅಂತ ಹೇಳಿದ್ರೆ, ಬೇಗ ನೋಡಿ ಅಂತ ಹೇಳಿದ್ರು. ಬೈದೆ ನಾನು ಅವರಿಗೆ, ಯಾಕೆ ಸರ್ ನೋಡಿ ಅಂತ ಹೇಳ್ತಾ ಇದ್ರ, ನಮ್ಗೆ ಅರ್ಜೆಂಟ್ ಇದೆ, ನಮ್ಗೆ ನೋಡಬೇಡವ ಚಿನ್ನನ ಇರಿ ಅಂತ ಹೇಳಿದೆ. ಅವರು ಬೇಗ ನೋಡ್ಬಿಟ್ಟು ಕಳಿಸಿ. ನೋಡಿರಿ ನಿಮ್ಮಂತಾರೆ 2,500 ಜನ ಇದ್ದಾರೆ ಅಂತ ಕೇಳ್ತಾರೆ. 2,500 ಜನ ಇದೆ, ನಮ್ಮ ಚಿನ್ನ ನಾವು ನೋಡಬಾರ್ದು ಸರ್ ನಾವು. ನಮಸ್ತೆ, ನನ್ನ ಹೆಸರು ರೂಪಾ ಅಂತ. 3 ವರ್ಷದ ಹಿಂದೆ ನಾವು ಮನೆ ಕಟ್ಟಕ್ಕೆ ಅಂತ 8 ಲಕ್ಷ ತನಕ ಇಟ್ಟಿದ್ದೆ. ಯಾವ್ದ್ರಲ್ಲೂ ಬ್ಯಾಕ್ ಚೈನ್ ಇರಲಿಲ್ಲ. ಇದೊಂದ್ರಲ್ಲಿ ಬ್ಯಾಕ್ ಚೈನ್ ಇತ್ತು. ನಾನು ಬುಡ್ಸ್ಕೊಂಡು ಮನೆಗೆ ಹೋಗಿ ನೋಡ್ದಾಗ್ಲೇ ನಂಗೆ ಗೊತ್ತಾಗಿದ್ದು ಇದು ಹಾಕೊಳ್ಳೋಕ್ಕೆ ಕೆಳಗಡೆಗೆ ಬರುತ್ತೆ. ಈ ಕಡೆ ಎಷ್ಟು 6 ಚೈನ್ ಎಕ್ಸ್ಟ್ರಾ ಇರುತ್ತೆ, ಈ ಕಡೆ ಅದನ್ನ ಈ ಕಡೆನೂ 2 ಇರುತ್ತೆ. ಅವರು 38,100 ಅಂತ ಬರ್ದಿದ್ದಾರೆ. 42 ಗ್ರಾಮ್ ಇದ್ದಿದ್ದು. ಮನೆಗೆ ಹೋಗ್ಬಿಟ್ಟು ಬಂದು ನಾನು ಕೇಳಿದ್ರೆ ಪೇಪರಲ್ಲೂ ಹಂಗೆ ಇದೆ 38,100 ಮೇಡಮ್. ಅವತ್ತು ನೀವು ನೋಡ್ಕೋಬೇಕಿತ್ತು ಮ್ಯಾನೇಜ್ರು. 38,100 ಅಷ್ಟೇ, ನಿಮ್ದು ಎಲ್ಲೋ ಬಿದ್ದೋಗಿರ್ಬೋದು. ಇಷ್ಟು ಗಟ್ಟಿ ಚೈನು ಇದು 30 ವರ್ಷದ ಹಿಂದೆದ್ದು. ನಾವು ಮನೆ ಕಟ್ಟಕ್ಕೆ ಅಂತ ಇಟ್ಟಿದ್ದಕ್ಕೆ ನಾನು ವೆರಿ ಫಸ್ಟಲ್ಲಿ ವಾದ ಮಾಡೋಷ್ಟು ಎಲ್ಲೋ ಬಿದ್ದೋಗಿರ್ಬೋದು ಅಂತ ನನಗೆ ಹೇಳಿ ಕಳಿಸಿದ್ದು. ಈಗ ನೆನ್ನೆ ಯಾರೋ ಒಂದು 10 ಜನಕ್ಕೆ ನಾನು ಅವತ್ತು ಹೇಳಿದ್ದಕ್ಕೆ ಇಂಡಿಯನ್ ಬ್ಯಾಂಕ್ ಮ್ಯಾನೇಜ್ರಿಗೂ ಹೋಗಿ ಅವತ್ತಿನ ದಿನನೇ ಚೆಕ್ ಮಾಡಿಸಿದ್ದೀನಿ ಕೊಡ್ಬೋದಾ ಅಂತ. ಅವ್ರಂದ್ರು ನ್ಯಾಷನಲೈಸ್ ಬ್ಯಾಂಕು ಅವ್ರದ್ದು ಆ ಥರ ಮಾಡಬಾರ್ದು, ನೀವು ಎಲ್ಲೋ ಬೀಳಿಸ್ಕೊಂಡಿದ್ದೀರಾ ಅಂತ ಅವರು ಅಂದರು. ಹಂಗಾಗಿ ನಾವು ಸುಮ್ಮನಾದ್ವಿ ಅವತ್ತು. ಈಗ ಇವತ್ತು ಯಾರೋ ಹೇಳಿದ್ದಕ್ಕೆ ನಾನು ವಾಪಸ್ ಪುನಃ ಬಂದಿದ್ದೀನಿ. ನೋಡಿ ಇದು ಹಾಕೊಳ್ಳೋಕ್ಕೆ ಆಗಲ್ಲ ಈಗ ನಮಗೆ. ಈ ಕಡೆದು ಕಟ್ ಮಾಡಿರೋದು 6 ರಿಂಗ್ಸ್ ಇದೆ. ಇದನ್ನ 2 ಬಿಟ್ಟು ಮಿಕ್ಕಿದೆಲ್ಲ ಮಾಮೂಲಿ ಹೆಂಗಿದೆ, ಇದು ಮಾತ್ರ ನನಗೆ ಲಾಸ್ ಆಗಿದೆ ಮೇಡಮ್. ಇವರು 2019 ಕಂಪ್ಲೇಂಟ್ ಮಾಡಿದ್ದಾರೆ. ಇದು ನಾವು 2019 ನಾವು ಒಡವೆ ಇಟ್ಟಿದ್ವಿ. 2023 22 ಬಿಡಿಸ್ಕೊಳಕ್ ಬಂದಾಗ ನನ್ನ ಚೈನ್ ಕಟ್ ಆಗಿತ್ತು. ಇದು ಕಂಪ್ಲೇಂಟ್ ಎಲ್ಲ ಕೊಟ್ಟು ಮ್ಯಾನೇಜರು ಮತ್ತೆ ಎಲ್ರಿಗೂ ಇದು ಮಾಡಿದೀನಿ. ಮ್ಯಾನೇಜರು ಮತ್ತೆ ಇವರು ಅಶ್ವಿನ್ ಅವರೆಲ್ಲ ಏನ್ ಹೇಳಿದ್ರು, ನೀವು ಯಾಕಮ್ಮ ಹಿಂಗ್ ಕೂಗಾಡ್ತಾ ಇದೀವಿ ಅಂತ ಕೇಳಿದ್ರು. ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಇನ್ನೊಂದ್ಸರಿ ಮಡಗುವಾಗ ದಾರ ಎಲ್ಲ ಅಳತೆ ಮಾಡ್ಕೊಂಡು ತಂದಿದ್ವಿ. ನಾನು ದಾರ ಅಳತೆ ಮಾಡುವಾಗ ಯಾಕೆ ಹಿಂಗ್ ಮಾಡ್ತಿದ್ದೀರಿ ಅಂದ್ಬಿಟ್ಟು ನಮ್ಮ ಮೇಲೆ ಗಲಾಟೆ ಮಾಡಕ್ ಬಂದ್ರು. ಇದ್ ನೋಡಿ ಸರ್, ನೋಡಿ ಎಲ್ಲ ನಾವು ಕಂಪ್ಲೇಂಟ್ ಮಾಡಿರೋದು ಆಗ್ಲೇ 2022 ನಾವು 19 ಮಡಗಿರೋದು ನೋಡಿ ಸರ್. ಆಗ್ಲೇ ಮ್ಯಾನೇಜರು ಇದ್ ಮಾಡ್ಬೋದಾಗಿತ್ತಲ್ಲ ಸರ್. ನಾವ್ ಹೇಳಿದೀವಲ್ಲ, ಬಂದಲ್ಲಿ ಗಲಾಟೆ ಮಾಡಿದ್ವಲ್ಲ. 19 ಇಟ್ಟಿರೋದು 22 ಬಿಡಿಸುವಾಗ ನಾವು ಗಲಾಟೆ ಮಾಡಿದ್ವಿ. ನಾವು CC ಕ್ಯಾಮ್ರಾ ಎಲ್ಲ ಹಾಕಿದೀವಿ, ಹಂಗೇನು ಆಗಲ್ಲ ಅಂದ್ಬಿಟ್ಟು ನಮ್ ಗಂಡ ಹೆಂಡತಿ ಇಬ್ಬರನ್ನು ಕಳಿಸ್ಬಿಟ್ರು.